ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ರೆಡಿ ಡ್ರೆಸ್ನ ಕೊಟ್ಟಾಗ ಯಾವ ರೀತಿಯಾಗಿ ನಾವು ಫಿಟ್ಟಿಂಗ್ನ ಕೊಡಬೇಕು ಅಥವಾ ಆಲ್ಟ್ರೇಷನ್ನ ಯಾವ ರೀತಿಯಾಗಿ ಮಾಡಿ ಇದನ್ನು ಫಿಟ್ಟಿಂಗಿಗೆ ಕರೆಕ್ಟಾಗಿ ನಾವು ರೆಡಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದು ತುಂಬ ಅಂದರೆ ತುಂಬ ದೊಡ್ಡ ಸೈಜ್ ಇದೆ. ಅಂದರೆ ಅವ್ರ ಬಾಡಿ ಮೆಷರ್ಮೆಂಟ್ ಬಂದು ಚೆಸ್ಟ್ 34 ಇದೆ. 1 ಇಂಚು ಸ್ವಲ್ಪ ದೊಡ್ಡದಿರಲಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. 35 ಬೇಕಾಗುತ್ತೆ ನಾನು ರೆಡಿ ಮಾಡಬೇಕಾಗಿರೋದು, ಆದರೆ ಇದು 38 39ವರೆಗೂ ಇದೆ. ಸೊ ಈ ಥರ ಇದ್ದಾಗ ಯಾವ ರೀತಿ ಸರಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು ಆಲ್ಮೋಸ್ಟು ಎಷ್ಟು ಹಿಡಿಬೇಕು ಅಂದರೆ ಒಂದು 2 and 2.5 ಇಂಚಷ್ಟವರೆಗೂ ನಾನು ಎರಡೂ ಕಡೆಯೂ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸೈಡೇನು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೋಡಿ, ಇಲ್ಲಿ ಏನು ಇದು ಹಾಕಿದಾರಲ್ವ, ಒಂದು ಸ್ಟಿಚ್ ಹಾಕಿರ್ತಾರಲ್ವ, ಅಲ್ಲಿಂದ ನಾನು ಆಲ್ಮೋಸ್ಟು 2 and 2.5 ಇಂಚಷ್ಟು ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಲ್ಲಿವರೆಗೂ ನಾನು ಸ್ಟಿಚ್ ಹಾಕಬೇಕು. ಇಲ್ಲಿ ನಾನು 2.5 ಇಂಚು ನಾನು ಏನಾದರೂ ಸ್ಟಿಚ್ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ನಾರ್ಮಲಾಗಿ ಈ ರೀತಿ ಡ್ರೆಸ್ಗಳಲ್ಲಿ ಏನಾಗುತ್ತೆ ಅಂದರೆ ಇಷ್ಟು ನಾವು ಸ್ಟಿಚ್ ಮಾಡಿದ್ವಿ ಅಂತ ಅಂದಾಗ, ಮೇಲಿಂದ ಏನು ಸ್ಟಿಚ್ ಮಾಡ್ಕೊಂಬಂದ್ವಿ ಅಂತ ಅಂದಾಗ ಬಟ್ಟೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಸುಕ್ಲು ಬರೋ ಅಂಥ ಚಾನ್ಸಸ್ ಇರುತ್ತೆ. ಈ ರೀತಿ ನಾವು ಜಾಸ್ತಿ ಸ್ಟಿಚ್ ಮಾಡ್ತೀವಿ ಅಂದರೆ ಬಾಡಿ ಫಿಟ್ಟಿಂಗಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದಾಗ ಈ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಗೊತ್ತಿರ್ಬೋದು ನಿಮಗೆ. ಈ ನೈಟಿ ಸ್ಟಿಚ್ ಮಾಡುವಾಗ ಅಥವಾ ರೆಡಿ ಡ್ರೆಸ್ ಏನು ಟಾಪ್ಸ್ ಇರುತ್ತೆ ಅದನ್ನು ಸ್ಟಿಚ್ ಮಾಡುವಾಗ, ಅಥವಾ ಈ ರೀತಿ ಕ್ರಾಪ್ ಟಾಪ್ ಏನು ಬರುತ್ತೆ ಈ ರೀತಿ ಸ್ಟಿಚ್ ಮಾಡುವಾಗ ನಾವು ಈ ಥರ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆನ ಸ್ಟಿಚ್ ಹಾಕ್ತೀವಿ ಅಂತ ಹೇಳಿದಾಗ ನಮಗೆ ಈ ಸೈಡ್ ಪಾರ್ಟ್ ಏನಿದೆಯಲ್ಲ, ಇಲ್ಲಿ ಬಟ್ಟೆ ಸುಕ್ ಬಂದಂಗೆ ಅಂತ ಅನಿಸುತ್ತೆ. ಮತ್ತು ನೋಡಿ, ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಇದೆ ಅಂದರೆ, ನಾನು ಇಲ್ಲಿಂದ ಇಲ್ಲಿಗೆ 2.5 ಇಂಚ್ಗೆ ನಾನು ಸ್ಟಿಚ್ ಹಾಕ್ತೀನಿ ಅಂತ ಹೇಳಿದಾಗ ನೋಡಿ, ನಾನು ಇಲ್ಲಿಂದ ಏನು 2.5 ಇಂಚಿಗೆ ಸ್ಟಿಚ್ ಹಾಕ್ತೀನಿ ಅಂತ ಹೇಳಿದಾಗ ಇಲ್ಲಿ ಏನು ಕಫ್ ಕೊಟ್ಟಿದ್ದಾರಲ್ಲ, ಈ ಕಫ್ ಮೇಲೇ ಸ್ಟಿಚ್ ಬರುತ್ತೆ. ಕಫ್ ಮೇಲೆ ಸ್ಟಿಚ್ ಬಂದರೆ ಯಾವ ರೀತಿ ಶೇಪ್ ಕಾಣಿಸುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಯಾಕೆಂದರೆ ಕಫ್ ಎಳ್ದಂಗೆ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಮತ್ತು ಇನ್ನೂ ಒಂದು ಏನು ಅಂದರೆ, ಒಂದು ಸೈಡು ಜಿಪ್ ಅಟ್ಯಾಚ್ ಮಾಡಿದ್ದಾರೆ. ನಾವು ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡ್ಬೋದು. ಇಲ್ಲಿ ಈ ಸೈಡ್ ಕೆಳಗವರೆಗೂ ಕೂಡ ಸ್ಟಿಚ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಜಿಪ್ ಇರೋದ್ರಿಂದ. ಅದಕ್ಕೋಸ್ಕರ ಈ ರೀತಿ ಇದ್ದಾಗ ನಾವು ಯಾವ ರೀತಿ ಸರಿ ಮಾಡ್ಬೋದು ಅಥವಾ ಅವರ ಬಾಡಿಗೆ ಕರೆಕ್ಟಾಗಿ ಫಿಟ್ಟಿಂಗ್ನ ಕೊಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ನಾನಿಲ್ಲಿ ಒಂದು ಸೈಡ್ ಏನು ಜಿಪ್ ಇದೆಯಲ್ಲ ಆ ಸೈಡು ಬಿಟ್ಟು ಇನ್ನೊಂದು ಸೈಡು ಏನು ಸ್ಟಿಚ್ ಹಾಕಿದಾರಲ್ಲ ಆ ಸೈಡ್ ಇರೋವಂಥ ಓರ್ಲಾಕ್ ಏನು ಮಾಡಿದ್ದಾರೆ ನೋಡಿ ಸೈಡಲ್ಲಿ, ಅದನ್ನು ಈ ರೀತಿ ಬಿಚ್ಕೋತಾ ಇದ್ದೀನಿ. ಯಾಕೆ ಅಂತಲೂ ಹೇಳ್ತೀನಿ. ನೋಡಿ, ಇಲ್ಲಿ ಫಸ್ಟು ಓರ್ಲಾಕ್ನ ಬಿಚ್ಕೊಬೇಕು. ಓರ್ಲಾಕ್ನ ಬಿಚ್ಚಿ ನೆಕ್ಸ್ಟು ಇಲ್ಲಿ ಏನು ಸ್ಟಿಚ್ ಹಾಕಿದಾರಲ್ಲ ಅದನ್ನು ಕೂಡ ಈ ರೀತಿ ಓಪನ್ ಮಾಡ್ಕೋತೀನಿ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಓಪನ್ ಮಾಡ್ಕೊಬೇಕು. ಇಲ್ಲಿ ಕೆಳಗಡೆನೂ ಕೂಡ ಬೀಡ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಹುಷಾರಾಗಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ, ಯಾಕೆಂದರೆ ನೀಡಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ನೀಡಲ್ ತುಂಡಾಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನಿಲ್ಲಿ ಓರ್ಲಾಕ್ನೂ ಕೂಡ ಓಪನ್ ಮಾಡಿಕೊಂಡು ಮತ್ತು ಸ್ಟಿಚ್ನ ಕೂಡ ಓಪನ್ ಮಾಡ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಓಪನ್ ಮಾಡ್ಕೋತಾ ಇದ್ದೀನಿ, ಒಂದು 3-4 ಇಂಚಷ್ಟು. ಈ ರೀತಿ ಓಪನ್ ಮಾಡಿದಾಗ ನೋಡಿ, ನನಗೆ ಇಲ್ಲಿ ಏನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡು ಕೂಡ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಮಾಡಿ ಫಸ್ಟು ನಾನು ಕಫ್ಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ಈ ಕಫ್ಸ್ ಇದ್ದರೆ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡೋಕ್ಕೂ ಆಗೋಲ್ಲ ಮತ್ತು ಅಷ್ಟು ನೀಟಾಗಿ ಕಾಣಿಸೋದು ಇಲ್ಲ. ಅದಕ್ಕೋಸ್ಕರ ಅವರು ಕಫ್ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಫ್ನ ರಿಮೂವ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಕಫ್ನ ರಿಮೂವ್ ಮಾಡಿ ಆದಮೇಲೂ ಕೂಡ ನೋಡಿ, ಇಲ್ಲಿ ಒಂದು ಸೈಡು ಜಿಪ್ನ ಕೊಟ್ಟಿರೋದ್ರಿಂದ ನಾವು ಒಂದೇ ಸೈಡಲ್ಲಿ ಎಷ್ಟು ಬಾಡಿ ಮೆಷರ್ಮೆಂಟ್ ಇದೆ ಅಷ್ಟಕ್ಕೆ ಕೂಡ ಸ್ಟಿಚ್ ಮಾಡೋದಕ್ಕಾಗಲ್ಲ. ನೋಡಿ, ಈ ಸೈಡ್ ಏನಿದೆ ಈ ಸೈಡೇ ನಾವು ಕಂಪ್ಲೀಟಾಗಿ ಅವ್ರ ಬಾಡಿ ಮೆಷರ್ಮೆಂಟ್ ಏನಿದೆ ಅದಕ್ಕೆ ಸ್ಟಿಚ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ನಾವು ಇಲ್ಲಿ ಜಿಪ್ ಇದೆ ಅಂತ ಹೇಳಿ ಇಲ್ಲಿ ಏನು ಸ್ಟಿಚ್ ಮಾಡ್ತೀವಿ ಅದನ್ನು ಈ ಕಡೆಗೆ ಸೇರಿಸಿ ಸ್ಟಿಚ್ ಮಾಡೋಣ ಅಂತ ಹೋದರೆ ಬಟ್ಟೆ ಎಳ್ದಂಗೆ ಆಗಿಬಿಡುತ್ತೆ, ಅಂದರೆ ಒಂದು ಸೈಡ್ಗೆ ವಾಲ್ದಂಗೆ ಆಗಿಬಿಡುತ್ತೆ. ಆವಾಗ ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಬರೋಲ್ಲ, ಒಂದೇ ಕಡೆಗೆ ಬಟ್ಟೆ ಎಳ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಈಗ ಏನು ಮಾಡ್ತೀನಿ ಅಂತ ಹೇಳಿದರೆ, ಫ್ರಂಟ್ ಪಾರ್ಟಲ್ಲಿ ನಾನು ಟಕ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ, ಯಾಕೆಂದರೆ ಒಂದು ಸೈಡ್ ಜಿಪ್ ಬಂದಿರೋದ್ರಿಂದ ಒಂದೇ ಸೈಡ್ಗೆ ನಾವು ಅಷ್ಟು ಬಾಡಿ ಮೆಜರ್ಮೆಂಟ್ನ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದಾಗ ಫಿಟ್ಟಿಂಗ್ ಸರಿಯಾಗಿ ಬರೋಲ್ಲ. ಮತ್ತು ಒಂದೇ ಸೈಡು ಬಟ್ಟೆನ ಹಿಡಿಯೋದ್ರಿಂದ ಒಂದು ಸೈಡಿಗೆ ಏನು ಬಟ್ಟೆ ಇದೆ ಅದು ಎಳ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಅಂತ ಹೇಳಿ ಮೊದಲಿಗೆ ಈಗ ಈ ರೀತಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ಈಗ ಟಕ್ಸ್ನ ಹಿಡಿಯೋದಕ್ಕೆ ಅಂತ ಹೇಳಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಸ್ಟಿಚಿಂಗ್ ಎಲ್ಲಿಗೆ ಬರುತ್ತೆ ನೋಡಿ,
ಸ್ಟಿಚಿಂಗಲ್ಲಿ ಆಲ್ಮೋಸ್ಟ್ 8 ಇಂಚಷ್ಟು ಬೇಕಾಗುತ್ತೆ. ಅದಕ್ಕೋಸ್ಕರ 8 ಇಂಚ್ ಏನಿದೆ ಅಲ್ಲ, ಇಲ್ಲಿಂದ ಸೆಂಟರಿಂದ ಫೋಲ್ಡ್ ಮಾಡಿ 8 ಇಂಚ್ ಏನು ಬರ್ತಾಯಿದೆ ಅಲ್ಲಿಗೆ ಇಟ್ಕೊಂಡು ಅಲ್ಲಿಂದ ಈ ರೀತಿ ಟೇಪ್ನ ಡಬಲ್ ಫೋಲ್ಡ್ ಮಾಡಿದ್ರೆ ನಾವು ಟಕ್ಸ್ನ ಹಾಕ್ಕೊಳ್ಳೋದಕ್ಕೆ, ಅಂದರೆ ಟಕ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ ಸಿಗುತ್ತೆ. ಈಗ ಅಲ್ಲಿಂದ ನಮಗೆ ಲೆಂತ್ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ನಾವು ಟಕ್ಸ್ಗೆ ಮಾರ್ಕ್ ಹಾಕೊಬೋದು. ನಾನಿಲ್ಲಿ ಆಲ್ಮೋಸ್ಟ್ ಒಂದು 5 ಇಂಚ್ವರೆಗೂ ಕೂಡ ಟಕ್ಸ್ನ ಹಿಡಿತಾ ಇದ್ದೀನಿ. ಏನು 1 ಟಕ್ಸ್ ಬ್ಲೌಸ್ ಬರುತ್ತಲ್ಲ ಆ ರೀತಿಯಾಗಿ. ಅದಕ್ಕೋಸ್ಕರ ಇಲ್ಲಿ ನೋಡಿ ಒಂದು 5 ಇಂಚ್ ಲೆಂತ್ ಇರೋ ಅಂಥದ್ದನ್ನು ಈಗ ಮಾರ್ಕ್ ಹಾಕ್ಕೊಂಡು ಆ ಕಡೆ ಒಂದು 1/2 ಇಂಚು ಈ ಕಡೆ ಒಂದು 1/2 ಇಂಚು ಟಕ್ಸಿಗೆ, ಅಂದರೆ ಟಕ್ಸ್ ವಿಡ್ತ್ ಏನಿದೆ ಅದನ್ನು ಮಾರ್ಕ್ ಹಾಕೋತಾ ಇದ್ದೀನಿ ಈ ರೀತಿ. ಆ ಕಡೆ ಒಂದು 1/2 ಇಂಚು ಈ ಕಡೆ ಒಂದು 1/2 ಇಂಚು, ಎರಡೂ ಸೈಡ್ ಹಿಡಿದ್ರೆ ನಮಗೆ ಆಲ್ಮೋಸ್ಟು 2 ಇಂಚಷ್ಟು ಬಟ್ಟೆ ಕಡಿಮೆ ಬೀಳುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಈ ಸೈಡು ಕೂಡ ಅದೇ ಥರ ಮಾರ್ಕ್ ಹಾಕೋತಾ ಇದ್ದೀನಿ ಟಕ್ಸ್ನ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟು ಇವಾಗ ಇಲ್ಲಿ ಟಕ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ನೋಡಿ ಬೀಡ್ಸ್ ಕೊಟ್ಟಿದ್ದಾರೆ, ಅಂದರೆ ಸ್ಟೋನ್ಸ್ನ ಕೊಟ್ಟಿದ್ದಾರೆ. ಈ ಸ್ಟೋನ್ಸ್ ಮೇಲೇ ನಾವು ಡೈರೆಕ್ಟಾಗಿ ಸ್ಟಿಚ್ ಮಾಡಿಬಿಟ್ರೆ ನೀಡಲು ಕಟ್ಟಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಸ್ಟೋನ್ಸ್ನ ಫಸ್ಟು ರಿಮೂವ್ ಮಾಡ್ಕೋತಾ ಇದ್ದೀನಿ. ಎಲ್ಲಿ ಟಕ್ಸ್ನ ಹಿಡಿತೀನಲ್ಲೋ ಅಲ್ಲಿ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ನಾವು ಬೀಡ್ಸ್ನ ತೆಗೆದುಬಿಟ್ರು ಆ ವರ್ಕೆಲ್ಲ ಸುಮ್ಮನೆ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವೆಲ್ಲಿ ಜಸ್ಟು ಟಕ್ಸ್ನ ಸ್ಟಿಚ್ ಮಾಡಬೇಕು ಅಂತ ಇರ್ತೀವಿ ಅಲ್ಲಿ ಮಾತ್ರ ಈ ರೀತಿ ಬೀಡ್ಸ್ಗಳನ್ನ, ಅಂದರೆ ಸ್ಟೋನ್ಸ್ಗಳನ್ನ ರಿಮೂವ್ ಮಾಡಿಕೊಂಡ್ರೆ ಆಯಿತು. ಈಗ ಕರೆಕ್ಟಾಗಿ ಏನು ಟಕ್ಸಿಗೆ ಅಂತ ಮಾರ್ಕ್ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಟಕ್ಸ್ನ ಸ್ಟಿಚ್ನ ಹಾಕ್ತೀನಿ. ಇಲ್ಲಿ ನೋಡಿ ನಾನು ಮುಂಚೆನೇ ಹೇಳ್ದಂಗೆ ಕೆಳಗೂ ಕೂಡ ಬೀಡ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಡ್ಯಾಮೇಜ್ ಆಗಬಾರ್ದು, ನೀಡಲ್ಲಿ ಕೂಡ ಕಟ್ಟಾಗಬಾರ್ದು. ಆ ರೀತಿ ಹುಷಾರಾಗಿ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ನ ಹಾಕೋತಾ ಬರಬೇಕಾಗುತ್ತೆ. ಆದಷ್ಟು ನಿಧಾನವಾಗಿ ಸ್ಟಿಚ್ ಹಾಕೋತಾ, ಯಾಕಂದರೆ ವರ್ಕ್ ಬಂದಿದೆ ಮತ್ತು ಅಪ್ಪಿ ತಪ್ಪಿ ಏನಾದರೂ ಸ್ಟೋನ್ಸ್ ಇದ್ದರೆ ಅದು ಕೂಡ ನೀಡಲ್ಲಿ ಕಟ್ಟಾಗುತ್ತೆ. ಆದಷ್ಟು ನಿಧಾನವಾಗಿ ಸ್ಟಿಚ್ನ ಹಾಕೊಬೇಕು. ನೋಡಿ ಇದೇ ಥರ ಇನ್ನೊಂದು ಸೈಡು ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿಗೂ ಕೂಡ ಇದೇ ಥರ ಸೇಮು ಟಕ್ಸ್ನ ಸ್ಟಿಚ್ ಮಾಡ್ಕೋತೀನಿ. ಇವಾಗ ನೋಡಿ ಎರಡೂ ಸೈಡು ಈ ರೀತಿ ಟಕ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ನೀವೇ ನೋಡ್ಬೋದು ಎಷ್ಟು ಬಟ್ಟೆ ಕಡಿಮೆ ಬಿದ್ದಿದೆ ಅಂತ. ಇವಾಗ ನಾವು ಫಿಟ್ಟಿಂಗ್ನ ಕೊಡ್ಕೊಬೋದು. ಫಿಟ್ಟಿಂಗ್ನ ಕೊಡೋಕ್ಕೂ ಮುಂಚೆನೇ ಹೇಳ್ದಂಗೆ ಇಲ್ಲಿ ನೋಡಿ ಸೈಡಲ್ಲೆಲ್ಲ ಏನು ಸ್ಟೋನ್ಸ್ ಅಂಟಿಸಿದಾರಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ಆದಷ್ಟು ಎಷ್ಟು ಸ್ಟಿಚಿಂಗ್ ಬರುತ್ತೆ ಅಲ್ಲ ಅಷ್ಟು ಮಾತ್ರ ರಿಮೂವ್ ಮಾಡಿಕೊಂಡ್ರೆ ಸಾಕು. ತುಂಬ ಎಲ್ಲ ರಿಮೂವ್ ಮಾಡಿಕೊಂಡ್ರೆ ಸುಮ್ಮನೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ, ಅವ್ರು ಕೊಟ್ಟಿರೋದು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಇಲ್ಲಿ ಸ್ಟೋನ್ಸ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ರಿಮೂವ್ ಮಾಡಿಕೊಂಡು ನೋಡಿ ಇಲ್ಲಿ ಸ್ಲೀವ್ ರೌಂಡು ಇಲ್ಲಿ ನಾನು 4.5 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಇದು ಆರ್ಮೋಲ್ ರೌಂಡ್ ಏನಿದೆ ಇದನ್ನು ನಾನಿಲ್ಲಿ 7 ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಆರ್ಮೋಲ್ ರೌಂಡು 7 ಇಂಚು ಸಾಕಾಗುತ್ತೆ, ಅದಕ್ಕೋಸ್ಕರ 7 ಇಂಚಿಗೆ ಮಾರ್ಕ್ ಹಾಕೋತೀನಿ. ಸ್ವಲ್ಪ ಲೂಸ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿರೋದ್ರಿಂದ 7 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಮತ್ತು ಅದೇ ಥರ ಬಾಟಮ್ನು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಇವಾಗ ಅದಷ್ಟನ್ನು ಕೂಡ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೋತೀನಿ. ಈ ರೀತಿ ಇದು ಜಿಪ್ ಇರೋ ಕಡೆ ಅಲ್ಲ, ಜಿಪ್ ಇಲ್ವಲ್ಲ ಆ ಕಡೆಗೆ ಈ ರೀತಿ ಮಾರ್ಕ್ನ ಮಾಡ್ಕೋತಾ ಇರುವಂಥದ್ದು. ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಸೇಮು ಈಗ ಸ್ಟಿಚಿಂಗ್ನ ಹಾಕೋತಾ ಬರೋವಂಥದ್ದು. ಸ್ಲೀವಲ್ಲೂ ನೋಡಿ ಬೀಡ್ಸ್ ಇದೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕೋತಾ ಬರಬೇಕು.
ನಿಧಾನವಾಗಿ ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ. ಅಪ್ಪಿತಪ್ಪಿ ಏನಾದರೂ ಸ್ಟೋನ್ಸ್ ಇದ್ದರೆ ಅದಕ್ಕೆ ನೀಡಲ್ ಕಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದೇ ಥರ ಇನ್ನೊಂದು ಸೈಡು ಕೂಡ ಇಲ್ಲಿ ನೋಡಿ ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ ಬಾಟಮ್ವರೆಗೂ ಕೂಡ ಸ್ಟಿಚ್ ಹಾಕೋಂಗಿಲ್ಲ. ಆರ್ಮೋಲ್ ರೌಂಡ್ ಏನಿದೆ ಅಲ್ಲಿ ಸ್ಟಿಚ್ ಹಾಕ್ಕೊಂಡು ಸ್ವಲ್ಪ ಏನು ಜಿಪ್ ಅಟ್ಯಾಚ್ ಮಾಡಿದಾರಲ್ಲ ಅಲ್ಲಿವರೆಗೂ ಕೂಡ ಸ್ಟಿಚ್ನ ಹಾಕ್ಕೊಬೇಕು. ಅದಕ್ಕೋಸ್ಕರ ನೋಡಿ ಇಲ್ಲಿಂದ ಈಗ ಆರ್ಮೋಲ್ ರೌಂಡ್ವರೆಗೂ ಏನು ಸ್ಟಿಚ್ ಹಾಕ್ಕೊಂಡ್ವಲ್ಲ ಅಲ್ಲಿಂದ ಈಗ ಸ್ವಲ್ಪ ಸ್ಟಿಚ್ನ ಈ ರೀತಿ ಕ್ರಾಸಿಂಗಲ್ಲಿ ಹಾಕ್ತಾಯಿದ್ದೀನಿ. ಸಡನ್ನಾಗಿ ಕ್ರಾಸ್ ಮಾಡೋಕ್ಕೆ ಹೋದರೆ ಕುಪ್ಪೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಟಿಚ್ ಮಾಡ್ಕೊತಾ ಈ ರೀತಿ ಕ್ರಾಸಿಂಗಲ್ಲಿ ಸ್ಟಿಚ್ನ ಮಾಡ್ಕೊಬೇಕು. ಅದಕ್ಕೋಸ್ಕರ ಈ ರೀತಿ ಕ್ರಾಸಿಂಗಲ್ಲಿ ಸ್ಟಿಚ್ನ ತೊಗೊಂಡು ಅಲ್ಲಿ ರಫ್ ಮಾಡಿ ಅಲ್ಲಿಂದ ಈಗ ನೀಡಲ್ನ ತೆಗೆದು ದಾರನ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಸ್ಟಿಚ್ ಹಾಕಿದ್ದಾಗಿದೆ. ಪಕ್ಕದಲ್ಲಿ ಒಂದು 2 ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ಸಪೋಸ್ ಏನಾದರೂ ಟೈಟ್ ಆಯಿತು ಅಂದರೆ ಸ್ಟಿಚ್ನ ಬಿಚ್ಕೊಬೋದು. ಈ ರೀತಿ ನೋಡಿ ಎಲ್ಲೂ ಕೂಡ ಸುಕ್ ಬಂದಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೋಡಿ ಯಾವ ಸೈಡಲ್ಲೂ ಕೂಡ ಸುಕ್ ಬಂದಿಲ್ಲ. ಸಪೋಸ್ ನಾವು ಡೈರೆಕ್ಟಾಗಿ 2 ಇಂಚು 2.5 ಇಂಚಷ್ಟು ಸ್ಟಿಚ್ ಮಾಡ್ತೀವಿ ಅಂದರೆ ಆವಾಗ ಅದು ಸರಿ ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂತ ಹೇಳಿ ಇರೋವಂಥ ಕಫ್ನ ರಿಮೂವ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಎಷ್ಟು ಸಿಗ್ತಾಯಿದೆ 17.5 ಇಂಚು ಸಿಗ್ತಾಯಿದೆ. ಇಷ್ಟಾದರೆ ಸಾಕಾಗುತ್ತೆ. ಅಂದರೆ 35 ಇಂಚ್ ಆಗುತ್ತಲ್ವ, ಇಷ್ಟಾದರೆ ಕರೆಕ್ಟಾಗಿ ಸಾಕಾಗುತ್ತೆ. ಸ್ವಲ್ಪ ಒಂದು 1/2 ಇಂಚು ಲೂಸ್ ಬಂದ್ರೂ ಕೂಡ ವೇರ್ ಮಾಡ್ಬೋದು. ಮುಂಚೆ ಏನಿದೆ ಅದಕ್ಕೇ ನಾವು 2 ಇಂಚ್ ಆ ಕಡೆ ಈ ಕಡೆ ಹಿಡಿತೀವಿ ಅಂತ ಹೋದರೆ ಅಷ್ಟು ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತಾ ಇರಲಿಲ್ಲ. ಮತ್ತು ಒಂದೇ ಸೈಡ್ ಹಿಡಿಬೇಕಾಗಿದ್ದರಿಂದ ಜಿಪ್ ಇರೋದ್ರಿಂದ ಇನ್ನೊಂದು ಸೈಡು 2 ಸೈಡು ಕೂಡ ಹಿಡಿಯೋಕ್ಕಾಗದೇ ಇರೋ ಕಾರಣಕ್ಕೆ ಈ ರೀತಿ ನಾವು ಫ್ರಂಟಲ್ಲಿ ಟಕ್ಸ್ನ ಹಿಡಿದು ಕೂಡ ನಾವು ಫಿಟ್ಟಿಂಗ್ನ ಕೊಡ್ಕೊಬೋದು. ಚೆಸ್ಟ್ ಹತ್ರ ಏನೋ ಅಡ್ಜಸ್ಟ್ ಮಾಡ್ಬೋದಾಗಿತ್ತು, ಆದರೆ ಇಲ್ಲಿ ಬಾಟಮ್ ಹತ್ರ ಟಕ್ಸ್ ಹಿಡಿಲಿಲ್ಲ ಅಂದರೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಒಂದು ಕಡೆಗೇ ಬಟ್ಟೆ ಎಳ್ದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ರೀತಿ ಫ್ರಂಟಲ್ಲಿ ಟಕ್ಸ್ ಹಿಡಿದು ಆರಾಮಾಗಿ ನಾವು ಫಿಟ್ಟಿಂಗ್ನ ಕೊಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಏನು ಮೆಷರ್ಮೆಂಟ್ ಇದೆ ಆ ರೀತಿ ತಕ್ಕನಾಗಿ ನಾವು ಫಿಟ್ಟಿಂಗ್ನ ಕೊಡ್ಬೋದು. ನೋಡಿ ಎಲ್ಲೂ ಕೂಡ ಸುಕ್ ಬಂದಿಲ್ಲ, ನೀವೇ ನೋಡ್ತಾ ಇರ್ಬೋದು. ಸಪೋಸ್ ಇಂಥ ಜಾಸ್ತಿ ಸೈಜ್ ಇರೋವಂಥ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ತೀವಿ ಅಂದಾಗ ಸ್ವಲ್ಪ ಆದಷ್ಟು ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಜಾಸ್ತಿ ಬಟ್ಟೆ ಒಳಗಡೆ ಹಿಡಿತೀವಿ ಅಂತಂದಾಗ ಸುಕ್ ಬರುತ್ತೆ ಅಲ್ವ. ಅದಕ್ಕೋಸ್ಕರ ಕೆಲವೊಂದು ಐಡಿಯಾಗಳನ್ನ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಆದಷ್ಟು ಏನು ಆ ಕಡೆ ಈ ಕಡೆ ಹಿಡಿಯೋದು ಕಡಿಮೆ ಆಗಿ ಫಿಟ್ಟಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಫ್ರಂಟಲ್ಲಿ ಈ ರೀತಿ ಟಕ್ಸ್ನ ಹಿಡ್ದಿರೋದ್ರಿಂದ ವೇರ್ ಮಾಡಿದಾಗಲೂ ಕೂಡ ಒಂಥರ ಕ್ಲಾಸಿಕ್ ಲುಕ್ ಕಾಣಿಸುತ್ತೆ. ಏನು ಅಷ್ಟಾಗಿ ಸ್ಟಿಚ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿ ಟಕ್ಸ್ನ ಹಿಡ್ಕೊಂಡು ಕೂಡ ನಾವು ಈ ರೀತಿ ಜಿಪ್ ಒಂದು ಸೈಡ್ ಜಿಪ್ ಕೊಟ್ಟಿರ್ತಾರಲ್ಲ ಅಂಥ ಟೈಮಲ್ಲಿ ಈ ರೀತಿ ಟಕ್ಸ್ಗಳನ್ನ ಇಟ್ಕೊಂಡು ನಾವು ಡ್ರೆಸ್ನ ನಮ್ಮ ಬಾಡಿ ಮೆಷರ್ಮೆಂಟ್ ಏನಿದೆ ಆ ರೀತಿ ತಕ್ಕನಂಗೆ ಫಿಟ್ಟಿಂಗ್ನ ಕೊಡ್ಕೊಬೋದು. ನೋಡಿದ್ರಲ್ವ, ಈ ರೀತಿ ನಾವು ಬಟ್ಟೆನ ಸರಿ ಮಾಡ್ಕೊಬೋದು. ನೋಡಿ ಇಲ್ಲೂ ಕೂಡ ಯಾವುದೇ ಥರ ಸುಕ್ ಬಂದಿಲ್ಲ, ನೋಡ್ತಾ ಇರ್ಬೋದು ಸ್ಟ್ರೈಟಾಗಿ ಬಂದಿದೆ. ಮತ್ತು ಇಲ್ಲಿ ಏನು ಅಟ್ಯಾಚ್ ಮಾಡಿದ್ವಿ ಜಿಪ್ ಅಟ್ಯಾಚ್ ಮಾಡಿದರೆ ಅಲ್ಲಿವರೆಗೂ ಫಿಟ್ಟಿಂಗ್ ಮಾತ್ರ ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.